ದೊಡ್ಡಮನೆ ದೇವರಾಜ ಅರಸನವರ 103ನೇ ಜನ್ಮದಿನಾಚರಣೆ ಆಗಿರುವುದರಿಂದ ತಾಲೂಕು ಆಡಳಿತ, ನಗರಸಭೆ, ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಚಿಂತಾಮಣಿ ಇವರ ಸಂಯುಕ್ತಾಶ್ರಯದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ 109ನೇ ಜನ್ಮದಿನವನ್ನು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಚರಿಸಲಾಯಿತು. ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮಾತನಾಡಿ, ಡಿ ದೇವರಾಜ್ ಅರಸು ಅವರು ರಾಜ್ಯ ಕಂಡ ಶ್ರೇಷ್ಠ ಸಾಮಾಜಿಕ ಸುಧಾರಕರು. ಸತತ 10 ವರ್ಷ ಶಾಸಕರಾಗಿ ಆಯ್ಕೆಯಾಗಿದ್ದ ಅರಸ್ ಅವರು 2 ಬಾರಿ ಮುಖ್ಯಮಂತ್ರಿಯಾಗಿದ್ದರು. ಅವರ ಅಧಿಕಾರಾವಧಿಯಲ್ಲಿ ಸಮಾಜದಲ್ಲಿ ಅನೇಕ ಸುಧಾರಣೆಗಳನ್ನು ತಂದರು. ಬಡತನ ನಿರ್ಮೂಲನೆ ಅವರ ಮೊದಲ ಆದ್ಯತೆ. ರಾಜ್ಯದಲ್ಲಿ ಸುಧಾರಣೆ ತರಲು ಶೈಕ್ಷಣಿಕ ಹಾಗೂ ತಂತ್ರಜ್ಞಾನ ಹೊಂದಿದ ಮಂತ್ರಿಮಂಡಲವನ್ನು ರಚಿಸಿದರು. ಉಳುವವನಿಗೆ ಭೂಮಿ, ಹಾವನೂರು ಆಯೋಗದಂತಹ ಅವರ ಪ್ರಮುಖ ನಿರ್ಧಾರಗಳ ಪ್ರತಿಫಲ ಇಂದಿನ ಪೀಳಿಗೆಗೆ ಸಿಗುತ್ತಿದೆ. ಗೇಣಿ ಹೋರಾಟದ ಅನುಷ್ಠಾನ ಆಗದಿದ್ದರೆ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಹಾವನೂರು ಆಯೋಗ ರಚಿಸದಿದ್ದರೆ ಈವರೆಗೂ ಬಹುಸಂಖ್ಯಾತರಿಗೆ ನ್ಯಾಯ ಸಿಗುತ್ತಿರಲಿಲ್ಲ ಎಂದರು. ಸುಮಾರು 1 ವರ್ಷದ ಹಿಂದೆ ಇದೇ ರೀತಿ ಒಂದು ಜನ್ಮದಿನಾಚರಣೆಯನ್ನು ಇದೇ ರೀತಿ ಮಾಡಿದಾಗ ನಾನು ಹೇಳಿದ್ದೆ, ಇಡೀ ದೇಶಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದರೆ ನಮ್ಮ ರಾಜ್ಯಕ್ಕೆ ದೇವರಾಜ ಅರಸು. ಯಾಕೆ ನೀನು ಈ ರೀತಿಯಾದಂಥ ಒಂದು ಕಂಪ್ಯಾರಿಸನ್ ಮಾಡಿದೆ ಅಂದರೆ, ಏನು ನಮ್ಮ ಬ್ರಿಟಿಷ್ ಪೂರ್ವ ಕಾಲದಿಂದಲೂ ನಮ್ಮಲ್ಲಿ ಏನು ದಾಸ್ಯತನ, ಗುಲಾಮಗಿರಿ, ಬೇರೆ ಬೇರೆ ರೂಪದಲ್ಲಿದ್ದಂತಹ ಒಂದು ದಾಸ್ಯತನವನ್ನು ಹೋಗಲಾಡಿಸಲಿಕ್ಕೋಸ್ಕರ ಎಲ್ಲ ಸಮಾಜದಲ್ಲಿರುವಂಥ ಎಲ್ಲ ಜನರು, ಎಲ್ಲ ನಾಗರಿಕರು ಒಂದೇ ಒಂದು ಅಸಮಾಧಾನ, ಒಂದೇ ಒಂದು ಸಮಾನತೆಯನ್ನು ಬೆಳೆಸೋದಕ್ಕೋಸ್ಕರ ಏನು ಅಂಬೇಡ್ಕರ್ ಅವರು ಪ್ರಯತ್ನ ಪಟ್ಟು ನಮಗೋಸ್ಕರ ಒಂದು ಸಂವಿಧಾನವನ್ನು ಕಲಿಸಿ ಎಲ್ಲರಿಗೂ ಕೂಡ ಒಂದು ರಿಸರ್ವೇಷನ್ ಕ್ರಿಯೇಟ್ ಮಾಡಿದ್ರು. ಅದೇ ರೀತಿ ದೇವರಾಜ ಅರಸು ಇಲ್ಲಿ ಕೇವಲ ಕೆಲವು ಸ್ಥಳಗಳಲ್ಲಿ ಹಿಂದುಳಿದಿಲ್ಲ ಜನ, ತುಂಬಾ ಸ್ಥಳಗಳಲ್ಲಿ ಎಕನಾಮಿಕಲಿ, ಪೊಲಿಟಿಕಲಿ ಒಂದು ಹಿಂದುಳಿದಿದ್ದಾರೆ. ಅಂತ ಜನರಿಗೂ ಕೂಡ ಕರ್ನಾಟಕದಲ್ಲೂ ಕೂಡ ಒಂದು ರಿಸರ್ವೇಷನ್ ಅನ್ನು ತಂದು ಸಮಾನತೆಯನ್ನು ಕೊಡಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈಗ ನಾವೇನು ಈ ವೇಳೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ, ಪೌರಾಯುಕ್ತರಾದ ಚಲಪತಿ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಮುನಿರೆಡ್ಡಿ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಭಾಗವಹಿಸಿದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.